ಬಡತನ, ಅನಾರೋಗ್ಯಕರ ಪರಿಸ್ಥಿತಿ ಮತ್ತು ನಮ್ಮ ನಿರಕ್ಷತೆ ಸಮಸ್ಯೆಗಳನ್ನು ಪರಿಹರಿಸುವುದ ಶಕ್ತಿ ಇರ್ತಕ್ಕಂಥದ್ದು ಕೇವಲ ವಿಜ್ಞಾನಕ್ಕೆ ಮಾತ್ರ ಅಂತ ಹೇಳಿ ಅದನ್ನೇ ನಾನು ಕುವೆಂಪುರವರ ಕವನವನ್ನು ನಿಮ್ಗೆ ಹೇಳಿದೆ. ಅದಕ್ಕೋಸ್ಕರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳನ್ನು ಹೇಳಿದರು. ಸ್ವತಂತ್ರ ನಂತರ ಕಾಂಗ್ರೆಸ್ ಪಕ್ಷದ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಉಕ್ಕಿನ ಕಾರ್ಖಾನೆಗಳು, ಅಣೆಕಟ್ಟುಗಳು, ಐಐಟಿಗಳು, ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಜಾಪ್ರಭುತ್ವದ ಬಲಿಷ್ಠ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಆಧುನಿಕ ಭಾರತದ ಅಡಿಪಾಯ ಹಾಕಿರ್ತಕ್ಕಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಹೇಳಿದ್ರೆ ಯಾರೂ ಸಹ ಅಲ್ಲಿಗೆ ಹೇಳಲಿಕ್ಕಾಗೋದಿಲ್ಲ. ಅವ್ರು ಸತ್ತಾಗ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಅಮೆರಿಕದ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ ಇಸ್ ನೋ ಮೋರ್ ಅಂತ ಹೇಳಿ. ಆದ್ರೆ ನಮ್ಮ ಪ್ರಧಾನಮಂತ್ರಿಗಳು ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ. ಟ್ರಂಪ್ ಮುಂದೆ ಈಗಾಗಲೇ ಸಂಪೂರ್ಣವಾಗಿ ಶರಣಾಗತರಾಗಿದ್ದಾರೆ. ಸರೆಂಡರ್ ಮೋದಿ ಅಂತ ಹೇಳಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಸರೆಂಡರ್ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಇಂದಿರಾ ಗಾಂಧಿ ಅವರು ನಾವೆಲ್ಲರೂ ಸಹ ಅವರ ಅಡಿಗೆ ಕೆಲಸ ಮಾಡಿದಂಥವ್ರು. ಅವಕಾಶಗಳು ಚಿಕ್ಕಮಗಳೂರು ಚುನಾವಣೆಯಲ್ಲೂ ಸಹ ಸಿಕ್ಕಿತ್ತು. ಇಂದಿರಾ ಗಾಂಧಿ ಅವರು ಅವರ ರಾಜಕೀಯ ಜೀವನದಲ್ಲಿ ಬಡತನ ನಿರ್ಮೂಲನೆ ಮತ್ತು ರಾಷ್ಟ್ರೀಯ ಭದ್ರತೆ ಬಗ್ಗೆ ಎರಡು ಬಹಳ ನಿಖರವಾದ ವಿಚಾರಗಳನ್ನು ಮುಂದಿಟ್ಟುಕೊಂಡಿದ್ದರು. ಬಡತನವನ್ನು ನಿರ್ಮೂಲನೆ ಮಾಡಿ ಗರೀಬಿ ಹಟಾವ್ ಅಂತ ಹೇಳಿದಾಗ ಅವರ ಘೋಷಣೆ ಇದು ಕೇವಲ ಚುನಾವಣೆ ಘೋಷಣೆ ಆಗಿರದೆ ಸಮಾಜದ ಕೊನೆಯ ವ್ಯಕ್ತಿಗೂ ಅಭಿವೃದ್ಧಿಯ ಫಲ ತಲುಪಬೇಕು ಎಂಬ ಅವರ ಬದ್ಧತೆಯ ಪ್ರತೀಕವಾಗಿತ್ತು. ದ ಸ್ಟ್ರಗಲ್ ಅಗೇನ್ಸ್ಟ್ ಪಾವರ್ಟಿ ಇಸ್ ನಾಟ್ ಮಿಯರ್ಲಿ ಅನ್ ಎಕನಾಮಿಕ್ ಸ್ಟ್ರಗಲ್, ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಹ್ಯೂಮನ್ ಡಿಗ್ನಿಟಿ. ಬಡತನದ ವಿರುದ್ಧ ಹೋರಾಟ ಕೇವಲ ಆರ್ಥಿಕ ಹೋರಾಟವಲ್ಲ, ಇದು ಮಾನವ ಘನತೆಯನ್ನು, ಸ್ವಾಭಿಮಾನವನ್ನು ಉಳಿಸ್ತಕ್ಕಂಥ ಹೋರಾಟ ಅಂತ ಹೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಇಂದಿರಾ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ರಾಷ್ಟ್ರೀಯ ಬದ್ಧತೆ ವಿಚಾರ ಬಂದಾಗ ತಾವೆಲ್ಲರೂ ಸಹ ನೋಡಿದಿರಿ. ಯಾವತ್ತೂ ಸಹ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಇವರಿಗೆ ಬಹಳ ಬೆದರಿಕೆಯನ್ನು ಒದ್ದಾಗಲೂ ಸಹ 7th ಫ್ಲೀಟ್ ಅಂತ ಹೇಳಿ ದೊಡ್ಡ ಯುದ್ಧ ನೌಕೆಗಳನ್ನು ಬೆಂಗಾಲ ಕೊಲ್ಲಿಯಲ್ಲಿ ಬಂದಾಗಲೂ ಸಹ ಯಾವುದೇ ರೀತಿಗೆ ಅಂಜದೆ ರಷ್ಯಾದವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ದಿಟ್ಟತನದಿಂದ ಧೈರ್ಯವಾಗಿ ಎದುರಿಸಿ ಬಾಂಗ್ಲಾದೇಶವನ್ನು ಬೇರೆ ಮಾಡಿದಂತ ಕೀರ್ತಿ ಯಾವ ನಾಯಕರಿಗೂ ಈ ದೇಶದಲ್ಲಿದೆ, ಅದು ಇಂದಿರಾ ಗಾಂಧಿ ಅವರು ಮಾತ್ರ ಇರ್ತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಲ್ಲದೆ ಅವ್ರು ಹೇಳ್ತಾರೆ, ಒಂದು ರಾಷ್ಟ್ರದ ನಿಜವಾದ ಶಕ್ತಿ ಅದು ಇತರರಿಂದ ಏನು ಪಡೆದುಕೊಳ್ತದೆ ಎಂಬುದರಲ್ಲಿ ಇಲ್ಲ, ತನ್ನ ಸ್ವಂತ ಸಾಮರ್ಥ್ಯದಿಂದ ಏನು ಸಾಧಿಸುತ್ತೆ ಇರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಅವರ ಕಾಲದಲ್ಲೇ ಹಸಿರು ಕ್ರಾಂತಿ, ಬಡತನದಲ್ಲಿ ನಾವೆಲ್ಲರೂ ಸಹ ಅಮೆರಿಕದಿಂದ ಗೋಧಿ ಬರ್ತಾ ಇತ್ತು P4 ಅಂತೇಳಿ ಬಹಳ ಹಿರಿಯರಿದ್ರೆ ಗೊತ್ತಾಗುತ್ತೆ. ಬಡತನದಲ್ಲಿ ನಾವೆಲ್ಲರಿದ್ದಾಗ ತಿನ್ನಕ್ಕೆ ಒಂದು ಊಟ ಇಲ್ಲದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ರಾಷ್ಟ್ರದ ಕೃಷಿ ನೀತಿಯನ್ನು ಮಾಡಿ ಹಸಿರು ಕ್ರಾಂತಿಯನ್ನು ಮಾಡಿದಂತ ಕೀರ್ತಿ ಇಂದಿರಾ ಗಾಂಧಿ ಅವರಿಗೆ ಬರುತ್ತೆ. ಇವತ್ತೇನಾದರೂ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೀತಕ್ಕಂಥ ರಾಷ್ಟ್ರ ಇದ್ರೆ ಅದು ಭಾರತ ದೇಶ. ಅದು ಮೋದಿ ಮಾಡಿದ್ದಲ್ಲ, ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ಹಾಲು ಉತ್ಪಾದನೆಯ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ದೇಶ. ಮೊದಲು ನಾವು ಅಮೆರಿಕದಿಂದ ಮಿಲ್ಕ್ ಪೌಡರ್ ಬರ್ತಿದ್ದು ಮಕ್ಕಳಿಗೆ ಕೊಡಕ್ಕೆ, ಇವತ್ತು ನಾವೇ ಬೇರೆ ರಾಷ್ಟ್ರಗಳಿಗೆ ಹಾಲು ಮತ್ತು ಹಾಲಿನ ಪುಡಿಯನ್ನು ಕಳಿಸ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಈ ರಾಷ್ಟ್ರ ಏನಾದರೂ ಒಂದು ಬಲಿಷ್ಠ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಅಚ್ಚುಮೆಚ್ಚಿನ ನಾಯಕರ ಕೊಡುಗೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿಯವರು 21ನೇ ಶತಮಾನದ ಕನಸನ್ನು ಕಂಡಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಯುವ ಶಕ್ತಿ, ತಂತ್ರಜ್ಞಾನ ಮತ್ತು ಆಧುನೀಕರಣದ ಬಗ್ಗೆ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ಅತ್ಯಂತ ಪ್ರಸಿದ್ಧ ಉಲ್ಲೇಖ ಯಾವುದಂದ್ರೆ, ಭಾರತವು ಪ್ರಾಚೀನ ದೇಶವಾದರೂ ಯುವ ರಾಷ್ಟ್ರವಾಗಿದೆ. ಯುವಕರಂತೆ ನಾವು ಕೂಡ ಅಪಾರ ಆಶಯಗಳನ್ನು ಹೊಂದಿದ್ದೇವೆ. ನಾನು ಕೂಡ ಒಂದು ಕನಸು ಕಾಣುತ್ತೇನೆ. ಬಲಿಷ್ಠ, ಸ್ವತಂತ್ರ, ಸ್ವಾವಲಂಬಿ ಹಾಗೂ ವಿಶ್ವದ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಭಾರತದ ಕನಸು. 21ನೇ ಶತಮಾನದ ಭಾರತದ ಕುರಿತು ಅವರು ಹೇಳಿದ ಮತ್ತೊಂದು ಪ್ರಸಿದ್ಧ ಮಾತು, ಭಾರತವನ್ನು 21ನೇ ಶತಮಾನಕ್ಕೆ ಪ್ರವೇಶಿಸಲು ನಾವು ಸಜ್ಜುಗೊಳಿಸಬೇಕಾಗಿದೆ ಅಂತ ಹೇಳಿ 18 ವರ್ಷ ಯುವಕರಿಗೆ ಮತದಾನದ ಹಕ್ಕನ್ನು ಸಹ ರಾಜೀವ್ ಗಾಂಧಿ ಅವರು ಕೊಟ್ಟರು. ರಾಜೀವ್ ಗಾಂಧಿ ಅವರು ತಂದಂತ ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ, ಪಂಚಾಯಿತಿ ರಾಜ್ ವ್ಯವಸ್ಥೆ,
ಮತ್ತು ಯುವಶಕ್ತಿಯ ಮೇಲೆ ಇಟ್ಟ ನಂಬಿಕೆ ಇಂದು ಭಾರತ ಡಿಜಿಟಲ್ ಮತ್ತು ಆಧುನಿಕ ಬೆಳವಣಿಗೆಯ ಅಡಿಪಾಯವಾಗಿದೆ. ಅದರ ಕನಸಿನ ಭಾರತವನ್ನು ಸಕಾರಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲರೂ ಸಹ ಬಹುಶಃ ಇಡೀ ಭಾರತದಲ್ಲಿ ಯಾರು ತಪ್ಪು ತಿಳ್ಕೊಳ್ಬಾರ್ದು ಅಷ್ಟೇ, ಯಾರಾದರೂ ಆ ಒಂದು ಕುಟುಂಬದ ಜೊತೆ ಕೆಲಸ ಮಾಡಿದರೆ, ನಾನು ಇಂದಿರಾ ಗಾಂಧಿ ಅಡಿ ಕೆಲಸ ಮಾಡಿದ್ದೀನಿ, ಸಂಜಯ್ ಗಾಂಧಿ ಅವರ ಜೊತೆ ಜೈಲಲ್ಲಿದ್ದೆ, ರಾಜೀವ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ರಾಹುಲ್ ಗಾಂಧಿ ಅವರು ರಾಜ್ಯಸಭೆಗೆ ತಂದರು, ಈಗ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಜೊತೆ ಕೆಲಸ ಮಾಡಿ 6 ಜನ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದೇ ನನ್ನ ದೊಡ್ಡ ಸಂಪತ್ತು, ಆಸ್ತಿ ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ ನಾನು. ಅದರ ಜೊತೆಗೆ ರಾಜಕೀಯ ವಿಚಾರ ಬಂದಾಗ ಅಕಾಲಿಕ ಮರಣ, ಈ ರಾಷ್ಟ್ರದಲ್ಲಿ ಏನಾದರೂ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಮಾತ್ರ. ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ ಯಾರಾದರೂ ಪ್ರಾಣ ಬಿಟ್ಟಿದ್ರೆ ಅದು ನಮ್ಮೆಲ್ಲರ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಮಾತ್ರ. ಈ ರಾಷ್ಟ್ರಕ್ಕೆ ಏಕತೆಗೆ ಧಕ್ಕೆ ಬಂದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು. ಈ ರಾಷ್ಟ್ರದ ಅಖಂಡತೆಗೆ ಧಕ್ಕೆ ಆದಾಗ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥದ್ದು ರಾಜೀವ್ ಗಾಂಧಿಯವರು. ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಅಲ್ಲೋಲ ಕಲ್ಲೋಲ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪ್ರಧಾನಮಂತ್ರಿಯ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸೋನಿಯಾ ಗಾಂಧಿ ಮಾತ್ರ ಅಂತ ಹೇಳಲಿಕ್ಕೆ ನಿಮಗೆ ಇಚ್ಛೆ ಬೀಳುತ್ತಾನೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ಅಧಿಕಾರ ತೆಗೆದುಕೊಂಡ ನಂತರ ನೀವೆಲ್ಲರೂ ಸಹ ನೋಡಿದ್ದೀರಿ, ಮೊಟ್ಟ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಯಾರೂ ಸಹ ಉದ್ಯೋಗ ಇರಬಾರದು ಅಂತೇಳಿ ವರ್ಷಕ್ಕೆ 100 ದಿನಗಳ ಕಾಲ ಉದ್ಯೋಗಾವಕಾಶವನ್ನು ಮಾಡಿಕೊಟ್ಟಂಥದ್ದು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನ ಮಾಡಿಕೊಟ್ರು. ಅದನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಬುಡಮೇಲು ಮಾಡ್ತಾ ಇದೆ. ಅದರ ಜೊತೆಗೆ ಸರ್ವ ಶಿಕ್ಷಾ ಅಭಿಯಾನ, ಎಲ್ಲ ಮಕ್ಕಳಿಗೂ ಸಹ ಉಚಿತ ವಿದ್ಯಾಭ್ಯಾಸಗಳು, RTI ಇರಬಹುದು, ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಇರಬಹುದು, ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಇರಬಹುದು, ಎಲ್ಲ ಕಾರ್ಯಕ್ರಮಗಳನ್ನು ತಮಗೆ ತಂದುಕೊಟ್ರು. ಯಾರೂ ಸಹ ರಾತ್ರಿ ಹೊತ್ತು ಹೊಟ್ಟೆಗಿಲ್ಲದೆ ಮಲಗಬಾರದು ಅಂತ ಹೇಳಿ ಆಹಾರ ಖಾತರಿ ಯೋಜನೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಏನಿವತ್ತು 5 kg 10 kg ಅಕ್ಕಿ ಬರ್ತಾ ಇದೆ, ಸೋನಿಯಾ ಗಾಂಧಿ ಅವರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2011ರಲ್ಲಿ ಮಾಡಿರ್ತಕ್ಕಂಥ ಆಹಾರ ಖಾತರಿ ಯೋಜನೆ ಮೂಲಕ ನಿಮ್ಮೆಲ್ಲರಿಗೂ ಸಹ 5 kg 10 kg ಅಕ್ಕಿ ಸಿಗ್ತಾ ಇದೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಹೇಳಿ, ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವುದಾದ್ರೂ ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಡಿ, ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ. ಪಾಕಿಸ್ತಾನ, ಮುಸಲ್ಮಾನ್, ಚಿಕನ್, ಮಟನ್ ಹೇಳ್ಕೊಂಡು ಜನಗಳನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಈ ಸರ್ಕಾರಕ್ಕೆ ನಾವೇನಾದ್ರೂ ಒಂದು ಕಡೆ ಕಾಣಿಸ್ಲಿಲ್ಲ ಅಂದ್ರೆ ಭಾರಿ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು